ಸೂರ್ಯಾಸ್ತ ತೋರಿಸುವಂತ ಭರದಲ್ಲಿ ಎಡವಟ್ಟಾಗಿದೆ. ಬೆಟ್ಟದ ತುದಿ ಭಾಗಕ್ಕೆ ಹೆಜ್ಜೆ ಇಟ್ಟು ಕಾಲು ಜಾರಿ ಬಿದ್ದಿದ್ದಾನೆ ಉಪನ್ಯಾಸಕ. ನೋಡಿ, ಸೂರ್ಯಾಸ್ತ ತೋರಿಸುವಂತ ಭರದಲ್ಲಿ ಎಡವಟ್ಟಾಗಿದೆ. ಬೆಟ್ಟದ ತುದಿ ಭಾಗಕ್ಕೆ ಹೆಜ್ಜೆ ಇಟ್ಕೊಂಡು ಕಾಲು ಜಾರಿ ಬಿದ್ದಿದ್ದಾರೆ ಉಪನ್ಯಾಸಕರು. ಅದೃಷ್ಟವಶಾತ್ 50 ಅಡಿ ಆಳಕ್ಕೆ ಬಿದ್ದರೂ ಕೂಡ ಉಪನ್ಯಾಸಕರು ಬದುಕಿದ್ದಾರೆ. ತುಮಕೂರಿನ ದೇವರಾಯನದುರ್ಗ ಬೆಟ್ಟದಲ್ಲಿ ನಿನ್ನೆ ಸಂಜೆ ನಡೆದಿರುವಂತಹ ಘಟನೆ ಇದು. ಓಬಳಾಪುರದ ಮೂಲದ ಶಿವಪ್ರಸಾದ್ ಗಾಯಗೊಂಡಂತ ಉಪನ್ಯಾಸಕ. ದೇವರಾಯನದುರ್ಗದ ಹತ್ತಿರವೇ ಇರುವಂತಹ ಓಬಳಾಪುರ ಬೆಟ್ಟಕ್ಕೆ ಮತ್ತೊಬ್ಬನ ಜೊತೆ ತೆರಳಿದ್ದ ಉಪನ್ಯಾಸಕ ಶಿವಪ್ರಸಾದ್. ಅಲ್ಲಿ ಸಿಕ್ಕ 6 ಟೆಕ್ಕಿಗಳು ಸೂರ್ಯಾಸ್ತ ತೋರಿಸೋದಕ್ಕೆ ಮುಂದಾಗಿದ್ರು. ಕಾಲು ಜಾರಿ ಬಿದ್ದು ಉಪನ್ಯಾಸಕ ಶಿವಪ್ರಸಾದ್ ಕಾಲುಗಳಿಗೆ ಗಾಯ ಆಗಿದೆ. ಅರಸೀಕೆರೆಯಲ್ಲಿ PU ಕಾಲೇಜಿನ ಉಪನ್ಯಾಸಕ ಶಿವಪ್ರಸಾದ್ ನೋಡ್ತಾ ಇದ್ದೀರಿ. ನೋಡಿ, ಸೂರ್ಯಾಸ್ತವನ್ನ ತೋರಿಸ್ತಾರೆ ಬನ್ನಿ ಅಂತ ಹೇಳಿ ಬೆಟ್ಟದ ತುದಿಗೆ ಹೋಗ್ತಾರೆ. ಅಲ್ಲಿ ಕಾಲು ಜಾರಿ ಮಿಸ್ ಆಗಿ ಬೀಳ್ತಾರೆ. 50 ಅಡಿ ಮೇಲಿಂದ ಬಿದ್ದರೂ ಕೂಡ ಅಚಾನಕ್ಕಾಗಿ ಏನೋ ಅದೃಷ್ಟವಂತರು ಅವರು ಬದುಕಿದ್ದಾರೆ. ಏನೂ ಕೂಡ ಆಗಿಲ್ಲ, ಸಣ್ಣ ಪುಟ್ಟ ಗಾಯಗಳಾಗಿದೆ. ಇದರ ಜೊತೆಗೆ ಆಸ್ಪತ್ರೆಗೂ ಕೂಡ ದಾಖಲು ಮಾಡಲಾಗಿರುವಂಥದ್ದು. ಅರಸೀಕೆರೆಯ PU ಕಾಲೇಜಿನಲ್ಲಿ ಇವರು ಉಪನ್ಯಾಸಕರಾಗಿ ಕೆಲಸವನ್ನು ಕೂಡ ಮಾಡ್ತಾ ಇದ್ರು. ಈಗ ನೋಡಿ, ಆ ಭಾಗದಲ್ಲೇ ಅಂದರೆ ಓಬಳಾಪುರದವರು ಇವರು. ಅಲ್ಲೇ ಏನು ದೇವರಾಯನದುರ್ಗದ ಪಕ್ಕದಲ್ಲೇ ಇರುವಂಥ ಗ್ರಾಮ. 50 ಅಡಿ ಆಳಕ್ಕೆ ಬಿದ್ದರೂ ಕೂಡ ಏನೂ ಸಮಸ್ಯೆ ಆಗಿಲ್ಲ, ಬದುಕಿದ್ದಾರೆ. ಆದರೆ ಹೆಚ್ಚು ಕಮ್ಮಿ ಸಣ್ಣ ಪುಟ್ಟ ಗಾಯಗಳಂತೂ ಆಗಿದ್ದಾವೆ. ನೋಡಿ, ಈ ರೀತಿಯ ಘಟನೆ ಆಗುತ್ತೆ. ಎಡವಟ್ಟು, ಸಣ್ಣ ಸಣ್ಣ ವಿಚಾರಕ್ಕೂ ತುದಿಗೆ ಹೋಗೋದು, ಏನೂ ಆಗೋದಿಲ್ಲ ಅಂತ ಅಂದ್ಕೊಳ್ಳೋದು, ಇದಕ್ಕಿದ್ದ ಹಾಗೆ ಬೀಳೋದು. ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಅದನ್ನು ಮೆಚ್ಕೊಳ್ಬೇಕೀಗ ಅವನು.